ಕವಾಯತಿನ ಪ್ರಧಾನ ದಂಡನಾಯಕರು ಶ್ರೀ ಬಾಬಾ ಸಾಹೇಬ ಎಸ್ ನೇಮೇಗೌಡ ಐಪಿಎಸ್ ಡಿಸಿಪಿ ನಾರ್ತ್ ಬೆಂಗಳೂರು ನಗರರವರು ಇದೀಗ ಕವಾಯತಿನ ವರದಿಯನ್ನ ಮುಖ್ಯ ಅತಿಥಿಗಳಿಗೆ ಸಲ್ಲಿಸಿ ಕವಾಯತಿನ ಪರಿವೀಕ್ಷಣೆಗೆ ಆಹ್ವಾನಿಸಲಿದ್ದಾರೆ. ಪರಿವೀಕ್ಷಣೆ ಮುಕ್ತಾಯಗೊಂಡಿದ್ದು ಕವಾಯತು ಪ್ರಾರಂಭಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಇಂದಿನ ಪಥಸಂಚಲನ ಪ್ರಾರಂಭವಾಗಿದೆ. ಇಂದಿನ ಮಾಸಿಕ ಕವಾಯತಿನ ಆಕರ್ಷಕ ಪಥ ಸಂಚಲನ ಇದೀಗ ಪ್ರಾರಂಭವಾಗಿದೆ. ತಾವು ಗಳಿಸಿರುವಂತಹ ದೈಹಿಕ ಸಾಮರ್ಥ್ಯದ ಶಿಸ್ತುಬದ್ಧ ನಿಲುವಿನ ಆಂತರ್ಯವನ್ನ ಕೈ ಬೀಸಿ ಎದೆ ಸೆಟೆದು ಉಸಿರೆಳೆದು ನೆಲಗುದ್ದುತ್ತಾ ನಡೆಯುವ ಶೀಘ್ರಗತಿಯ ನಡಿಗೆ, ಅದುವೇ ಪಥ ಸಂಚಲನ. ದೈವಿಕ ಕರ್ತವ್ಯದಲ್ಲಿ ಕಾಣದ ಶಿಸ್ತುಬದ್ಧ ನಿಲುವಿನ ದರ್ಶನ ಪ್ರದರ್ಶನ ಶೀಘ್ರಗತಿಯ ನಡಿಗೆ ಇದೀಗ ನಿಮ್ಮ ಮುಂದೆ. ಮಾಸಿಕ ಕವಾಯತಿನ ಮುಂಚೂಣಿಯಲ್ಲಿ ಪ್ರಧಾನ ದಂಡನಾಯಕರು ಶ್ರೀ ಬಾಬಾ ಸಾಹೇಬ ಎಸ್ ನೇಮೇಗೌಡ ಐಪಿಎಸ್ ಡಿಸಿಪಿ ನಾರ್ತ್ ರವರು ಹಾಗೂ ಇವರನ್ನು ಅನುಸರಿಸುತ್ತಾ ಕವಾಯತಿನ ಸಹಾಯಕ ದಂಡನಾಯಕರು ಡಾಕ್ಟರ್ ಶ್ರೀ ಜಯರಾಮ್ ಎಸಿಪಿ ಸಿಆರ್ ಕೇಂದ್ರ ಮತ್ತು ಇವರನ್ನು ಅನುಸರಿಸಿ 1ನೇ ತುಕಡಿ ಸಿಆರ್ ಕೇಂದ್ರ ಬಸವರಾಜ್ ಗೋಖಲೆ ಆರ್ಎಸ್ಐ ಇವರ ಮುಂದಾಳತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. 2ನೇ ತುಕಡೆಯ ನಾಯಕತ್ವವನ್ನು ಶ್ರೀ ಮಹಮ್ಮದ್ ವಹೀದ್ ಆರ್ಎಸ್ಐ ಸಿಆರ್ ಉತ್ತರರವರು ವಹಿಸಿದ್ದು, ಇವರು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ವಂದಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 3ನೇ ತುಕಡೆಯ ನಾಯಕತ್ವವನ್ನು ಶ್ರೀ ಈಶ್ವರ್ ವಿಪಿಎಸ್ಐ ವೆಸ್ಟ್ ಝೋನ್ ಕೆಂಗೇರಿ ಪಿಎಸ್ ರವರು ವಹಿಸಿದ್ದು, ಇವರು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ವಂದಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ತುಕಡಿಯ ನಾಯಕತ್ವವನ್ನು ಶಿಲ್ಪಾ ಕಾಂಬ್ಳೆ ಡಬ್ಲ್ಯೂಪಿಎಸ್ಐ ಮಹದೇವಪುರ ಪಿಎಸ್ ರವರು ವಹಿಸಿದ್ದು, ಇವರು ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 5ನೇ ತುಕಡಿಯ ನಾಯಕತ್ವವನ್ನು ಶ್ರೀ ಬಸವರಾಜ್ ಜಂದೆ ಪಿಎಸ್ಐ ಟ್ರಾಫಿಕ್ ವೆಸ್ಟ್ ಶೇಷಾದ್ರಿಪುರಂ ಪಿಎಸ್ ರವರು ವಹಿಸಿದ್ದು, ಇವರು ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಶ್ರೀ ರಾಮಕೃಷ್ಣ ಸಿಪಿಎಸ್ಐ ಇವರ ನಾಯಕತ್ವದಲ್ಲಿ 6ನೇ ತುಕಡೆಯಾಗಿ ಸಂಚಾರ ಪೂರ್ವ ಮುಂದಾಳತ್ವದಲ್ಲಿ ವೇದಿಕೆ ಮೇಲಿರುವಂತಹ ಮಹನೀಯರಿಗೆ ತಮ್ಮ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. 7ನೇ ತುಕಡೆಯಾಗಿ ಪೂರ್ವ ವಲಯ ಶ್ರೀ ಅಜಿತ್ ಕೆ ಪಿಎಸ್ಐ ಇವರ ನಾಯಕತ್ವದಲ್ಲಿ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಸಿಆರ್ ದಕ್ಷಿಣದ 8ನೇ ತುಕಡಿಯಾಗಿ ಶ್ರೀ ರಾಜು ಒಡ್ಡಾರಟ್ಟಿ ಆರ್ಎಸ್ಐ ಇವರ ನಾಯಕತ್ವದಲ್ಲಿ ವೇದಿಕೆ ಮೇಲಿರುವಂತಹ ಮಹನೀಯರಿಗೆ ತಮ್ಮ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯಲಿದ್ದಾರೆ. ಸಿಆರ್ ಪಶ್ಚಿಮದ 9ನೇ ತುಕಡಿ ಇದರ ನಾಯಕರು ಶ್ರೀ ಸುರೇಶ್ ಆರ್ಎಸ್ಐ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಕವಾಯತಿನ ಕೊನೆಯ ತುಕಡಿ ಹಾಗೂ 10ನೇ ತುಕಡಿ ಶಾನ್ ಅಶ್ವಾನದಳ ಶ್ರೀ ಶಿವರಾಜ್ ಡಿ ಆರ್ಎಸ್ಐ ಸಿಆರ್ ದಕ್ಷಿಣದವರು ವೇದಿಕೆ ಮೇಲಿರುವ ಮಹನೀಯರಿಗೆ ತಮ್ಮ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ. ಅಪರಾಧ ಪ್ರಕರಣಗಳನ್ನು ಭೇದಿಸುವಲ್ಲಿ ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ದೇಶದಲ್ಲಿಯೇ ಮುಂಚೂಣಿಯಲ್ಲಿದೆ. ಸಾರ್ವಜನಿಕರೊಂದಿಗೆ ಜನಸ್ನೇಹಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ. ಸಮಾಜದಲ್ಲಿ ನಡೆಯುವಂತಹ ಅಪರಾಧ ಕೃತ್ಯಗಳನ್ನು ತಗ್ಗಿಸಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುತ್ತಾ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಎತ್ತಿ ಹಿಡಿದು ಪೊಲೀಸ್ ಎಂದರೆ ಭಯ ಅಲ್ಲ ಭರವಸೆ ಎಂಬ ಛಾಪನ್ನ ನಮ್ಮ ಜನರಲ್ಲಿ ಮೂಡಿಸಿದೆ. ಮುಂದೆ ತಿರುಗಲು ಬಲಕ್ಕೆ ತಿರುಗ ಕೇಳ ಶಾಸ್ತ್ರ ವಿರಳ ಕ್ರಮ ಪರೇಡ್
ಆಸೆಗಾಗಿ ಮಧ್ಯದಿಂದ ಶೀಘ್ರ ನಡೆ. ಪರೇಡ್ ವಂದನಾ ಶಾಸ್ತ್ರ. ಪರೇಡ್ ಖೇಳ ಶಾಸ್ತ್ರ. ಪರೇಡ್ ವಿಶ್ರಾಂತಿ. ಇದೀಗ ವೇದಿಕೆಯ ಕಾರ್ಯಕ್ರಮಗಳು. ಮೊದಲನೇದಾಗಿ ಅಧಿಕಾರಿ ಸಿಬ್ಬಂದಿಗಳಿಗೆ ಪ್ರಶಂಸನಾ ಪತ್ರ ವಿತರಣಾ ಕಾರ್ಯಕ್ರಮ. ಇದನ್ನ ಮಾನ್ಯ ಪೊಲೀಸ್ ಆಯುಕ್ತರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮೊದಲನೇದಾಗಿ ಶೋಭಾಜಿ ಬಿವಿಜಿ ಕಮಾಂಡ್ ಸೆಂಟರ್ 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆಯನ್ನು ನೀಡಿ 99 ಅಂಕಗಳನ್ನು ಗಳಿಸಿರುತ್ತಾರೆ. ಯೋಗೇಶ್ ಬಿವಿಜಿ ಕಮಾಂಡ್ ಸೆಂಟರ್ ಇವರು ಕೂಡ 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆಯನ್ನು ನೀಡಿ 98 ಅಂಕಗಳನ್ನು ಗಳಿಸಿರುತ್ತಾರೆ. ನಾಗೇಶ್ ಎಂಆರ್ ಬಿವಿಜಿ ಕಮಾಂಡ್ ಸೆಂಟರ್ 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆ ನೀಡಿ ಅಂಕಗಳನ್ನು ಗಳಿಸಿರುತ್ತಾರೆ. ಸಂತೋಷ್ ಸಿ ಎಎಸ್ಐ ಬಾಗ್ಲೂರು ಪೊಲೀಸ್ ಠಾಣೆ ಹೊಯ್ಸಳ 120 ಪೆಟ್ರೋಲಿಂಗ್ನಲ್ಲಿ 5 ಸ್ಟಾರ್ ರೇಟಿಂಗ್ ಅನ್ನು ಪಡೆದಿರುತ್ತಾರೆ. ರೋಹನ್ ಕುಮಾರ್ ಕುಡಿಗನೂರ್ ಪಿಸಿ ಬಾಗ್ಲೂರು ಪೊಲೀಸ್ ಠಾಣೆ ಹೊಯ್ಸಳ 180 ಪೆಟ್ರೋಲಿಂಗ್ನಲ್ಲಿ 5 ಸ್ಟಾರ್ ರೇಟಿಂಗ್ ಅನ್ನು ಪಡೆದಿರುತ್ತಾರೆ. ನಂದೀಶ್ವರ ಪಿಎಸ್ ಎಎಸ್ಐ ಉಪ್ಪಾರ್ಪೇಟೆ ಪೊಲೀಸ್ ಠಾಣೆ ಇವರು ಹೊಯ್ಸಳ ಪೆಟ್ರೋಲಿಂಗ್ನಲ್ಲಿ 5 ಸ್ಟಾರ್ ರೇಟಿಂಗ್ ಅನ್ನು ಪಡೆದಿರುತ್ತಾರೆ. ಹಾಗೂ ರಘು ಆರ್ಎಲ್ ಎಚ್ಸಿ ಉಪ್ಪಾರ್ಪೇಟೆ ಪೊಲೀಸ್ ಠಾಣೆ ಇವರು ಹೊಯ್ಸಳ ಪೆಟ್ರೋಲಿಂಗ್ನಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ 5 ಸ್ಟಾರ್ ರೇಟಿಂಗ್ ಅನ್ನು ಪಡೆದಿರುತ್ತಾರೆ. ಏಮ್ಲಾ ನಾಯಕ್ ಎಲ್ ಎಎಸ್ಐ ಕಾಡ್ಗೋಡಿ ಪೊಲೀಸ್ ಠಾಣೆ ಹೊಯ್ಸಳ 232 ರಲ್ಲಿ ಮಾದಕ ಪದಾರ್ಥಗಳನ್ನು ಪತ್ತೆ ಹಚ್ಚಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಅನಿಲ್ ಕುಮಾರ್ ಎಪಿಸಿ ಕಾಡ್ಗೋಡಿ ಪೊಲೀಸ್ ಠಾಣೆ ಇವರು ಕೂಡ ಮಾದಕ ಪದಾರ್ಥಗಳನ್ನು ಪತ್ತೆ ಹಚ್ಚಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಬಿ ನಂಜುಂಡಯ್ಯ ಎಎಸ್ಐ ಅಲ್ಸೂರು ಗೇಟೆ ಪೊಲೀಸ್ ಠಾಣೆ ಇವರು ಹೊಯ್ಸಳ 26 ರವರು 2 ತಿಂಗಳ ಶಿಶುವನ್ನು ರಕ್ಷಿಸಿ ಆರೈಕೆಗಾಗಿ ವಾಣಿ ವಿಲಾಸ್ ಆಸ್ಪತ್ರೆಗೆ ದಾಖಲಿಸಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ವಜ್ರಪ್ಪ ಎಚ್ಸಿ ಗೋವಿಂದರಾಜ್ ನಗರ ಪೊಲೀಸ್ ಠಾಣೆ ಕಳೆದು ಹೋಗಿದ್ದ ಮೊಬೈಲ್ ಫೋನ್ ಅನ್ನು 2 ದಿನಗಳಲ್ಲಿ ಪತ್ತೆ ಹಚ್ಚಿ ಉತ್ತಮವಾದಂತಹ ಕಮೆಂಟ್ ಅನ್ನು ಪಡೆದುಕೊಂಡಿರುತ್ತಾರೆ. ಗೋಪಾಲ್ ಎಚ್ಸಿ ಅನ್ನಪೂರ್ಣೇಶ್ವರಿ ಪೊಲೀಸ್ ನಗರ ಪೊಲೀಸ್ ಠಾಣೆ ಅರ್ಜಿ ಪರಿಶೀಲನೆ ಸಮಯದಲ್ಲಿ ಉತ್ತಮವಾಗಿ ಸ್ಪಂದಿಸಿ ಉತ್ತಮ ಕಮೆಂಟ್ ಪಡೆದಿರುತ್ತಾರೆ. ಮಹೇಶ್ ಪಿಸಿ ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆ ಇವರು ಕಳೆದು ಹೋಗಿದ್ದ ಮೊಬೈಲ್ ಫೋನ್ ಅನ್ನು ಪತ್ತೆ ಹಚ್ಚಿ ಉತ್ತಮ ಕಮೆಂಟ್ ಅನ್ನು ಪಡೆದುಕೊಂಡಿರುತ್ತಾರೆ. ಸರಸ್ವತಿ ಮಹಿಳಾ ಪಿಸಿ ವೈಟ್ ಫೀಲ್ಡ್ ಸೈನ್ ಕ್ರೈಮ್ ಪೊಲೀಸ್ ಠಾಣೆ ಇವರು ಆನ್ಲೈನ್ ಮುಖಾಂತರ ಹಣ ಕಳೆದುಕೊಂಡಿದ್ದ ದೂರುದಾರರಿಗೆ 7 ಲಕ್ಷ ಹಣವನ್ನು ವಾಪಸ್ ಮಾಡಿಸಿರುತ್ತಾರೆ. ಕಮಲಾಕ್ಷಿ ಮಹಿಳಾ ಪಿಸಿ ಕೊಡಿಸಿ ಲೋಕಸ್ಪಂದನದಲ್ಲಿ ಉತ್ತಮ ಕಮೆಂಟ್ ಅನ್ನು ಪಡೆದುಕೊಂಡಿರುತ್ತಾರೆ. ಕೆಎಂ ತಳವಾರ ಎಚ್ಸಿ ಆರ್ಟಿ ನಗರ ಸಂಚಾರ ಪೊಲೀಸ್ ಠಾಣೆ ಇವರು ದೂರುದಾರರೊಂದಿಗೆ ಉತ್ತಮವಾಗಿ ಸ್ಪಂದಿಸಿ ಉತ್ತಮ ಕಮೆಂಟ್ ಅನ್ನು ಪಡೆದುಕೊಂಡಿರುತ್ತಾರೆ. ಸುನೀಲ್ ಪವಾರ್ ಎಚ್ಸಿ ಎಸ್ಟಿ ಪಾಳ್ಯ ಪೊಲೀಸ್ ಠಾಣೆ ಈ ಸ್ಮಾರ್ಟ್ ಬೀಟ್ನಲ್ಲಿ ನವೆಂಬರ್ ಮಾಯಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮಲ್ಲಪ್ಪ ಪಿಸಿ ಎಸ್ಟಿ ಪೊಲೀಸ್ ಠಾಣೆ ಈ ಸ್ಮಾರ್ಟ್ ಬೀಟ್ನಲ್ಲಿ ನವೆಂಬರ್ ಮಾಯಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮಲ್ಲಪ್ಪ ಎಸರೂರ್ ಎಚ್ಸಿ ಎಸ್ಟೆಪಾರ್ ಪೊಲೀಸ್ ಠಾಣೆ ಇವರು ಈ ಸ್ಮಾರ್ಟ್ ಬೀಟ್ನಲ್ಲಿ ನವೆಂಬರ್ ಮಾಯಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ರಂಜಿತ್ ಎಸ್ಪಿ ಪಿಸಿ ಬನಶಂಕರಿ ಸಂಚಾರ ಪೊಲೀಸ್ ಠಾಣೆ ಇವರು ಕೋಬ್ರಾ ಕರ್ತವ್ಯ ನಿರ್ವಹಿಸುವಾಗ ಬಂದಂತಹ ದೂರುಗಳ. ಉಮೇಶ್ ಕದಂ ಎಚ್ಸಿ ಮಹದೇವಪುರ ಪೊಲೀಸ್ ಠಾಣೆ ಕೋಬ್ರಾ ಕರ್ತವ್ಯ ನಿರ್ವಹಿಸುವಾಗ ಅತಿ ಹೆಚ್ಚು ಬಾರಿ ದೂರುದಾರರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ನಾಗರಾಜು ಎಂ ಪೊಲೀಸ್ ಇನ್ಸ್ಪೆಕ್ಟರ್ ಜೀವನ್ ಭೀಮನಗರ ಪೊಲೀಸ್ ಠಾಣೆ ಐಎಂವಿ ಕಾಯ್ದೆಯಡಿಯಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿ ಅದರ ಬಗ್ಗೆ ಅರಿವನ್ನು ನೀಡಿಸಿ ಸಾರ್ವಜನಿಕರ ಪ್ರಶಂಸನೆಗೆ ಪಾತ್ರರಾಗಿದ್ದಾರೆ. ನಾಗರಾಜ್ ಎನ್ಎಚ್ಸಿ ಐಗ್ರೌಂಡ್ ಸಂಚಾರ ಪೊಲೀಸ್ ಠಾಣೆ ಕರ್ತವ್ಯದಲ್ಲಿರುವಾಗ ಅಪರಿಚಿತ ವ್ಯಕ್ತಿಯಿಂದ 2 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿರುತ್ತಾರೆ. ವಿಶಾಲ್ ಬಿಎಸ್ ಸೋಕೋ ಅಧಿಕಾರಿ ಪೂರ್ವ ವಿಭಾಗ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣದಲ್ಲಿ ಕರ್ತವ್ಯ ನಡೆಸಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ.
ಹರೀಶ್ ಕೆ PSI ನಗರ ವಿಶೇಷ ಶಾಖೆ ಕ್ಷೇತ್ರ ಕೇಂದ್ರ ವಿಭಾಗದ ಉಸ್ತುವಾರಿ ಅಧಿಕಾರಿಯಾಗಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಕಾಂತರಾಜ್ HC ನಗರ ವಿಶೇಷ ಶಾಖೆ ಕ್ಷೇತ್ರ ವಿಭಾಗದಲ್ಲಿ ಗುಪ್ತ ಮಾಹಿತಿ ಸಂಗ್ರಹಣೆ ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಸನಾವುಲ್ಲಾ HC ನಗರ ವಿಶೇಷ ಶಾಖೆ ಆಡಳಿತ ಒಳಬಂದ ಮತ್ತು ಹೊರಬಂದ ಟಪಾಲ್ ಕರ್ತವ್ಯ ಹಾಗೂ ಸ್ಟೋರ್ ನಿರ್ವಹಣೆಯಲ್ಲಿ ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ರವಿಕುಮಾರ್ KN AHC ಸೋಷಿಯಲ್ ಮೀಡಿಯಾ ಡೆಸ್ಕ್ ವಿಭಾಗದಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಮಂಜುನಾಥ್ LD APC CR ಕೇಂದ್ರ ಘಟಕ ಸಿ ಸ್ಮಾರ್ಟ್ ಟೀಮ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಆಂಜನೇಯ APC CR ಕೇಂದ್ರ ಘಟಕ ಸಿ ಸ್ವಾಟ್ ಟೀಮ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದು ಗಾರ್ಡ್ ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ರಾಕೇಶ್ D APC CR ಪಶ್ಚಿಮ ಘಟಕ ನಿಯಂತ್ರಣ ಕೋಣೆಯ ಕರ್ತವ್ಯ ಹಾಗೂ ಮೇಲಾಧಿಕಾರಿಗಳ ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಮಹಮ್ಮದ್ ಅಸ್ಲಾಂ ಚಿತ್ತರಗಿ APC ನಿಯಂತ್ರಣ ಕೋಣೆಯ ಕರ್ತವ್ಯ ಹಾಗೂ ಮೇಲಾಧಿಕಾರಿಗಳು ಸೂಚಿಸಿರುವ ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಮಹಮ್ಮದ್ ವಾಹಿದ್ RSI CR ಉತ್ತರ ಘಟಕ ಸಾಮಾನ್ಯ ಕರ್ತವ್ಯ VVIP ಕರ್ತವ್ಯ ನಗರ ವಿಶೇಷ ಬಂದೋಬಸ್ತ್ ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಪಡಿಯಪ್ಪ ಉಸಲಕೊಪ್ಪ CR ದಕ್ಷಿಣ ಘಟಕ ಬೆಂಗಳೂರು ನಗರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025ರಲ್ಲಿ ಮೈದಾನವನ್ನು ಸಜ್ಜುಗೊಳಿಸುವಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ್ದಾರೆ. ಬಸವರಾಜು ಲಗಮ ಅಮಾನಿ ಬೆಂಗಳೂರು ನಗರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಉತ್ತಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ರಾಧಾ ವೈಯಾರ್ ಮಹಿಳಾ HC ಮಾಗಡಿ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ್ದಾರೆ. ಗಂಗವ್ವ ರೆಡ್ಡೇರ PSI ಕಮಾಂಡ್ ಸೆಂಟರ್ ಕಳುವಾಗಿರುವ 902 ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಿಸಿದ್ದಾರೆ. ಪ್ರತಾಪ್ B PC ಇವರು ಕೂಡ 902 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚುವಲ್ಲಿ ಉತ್ತಮ ಕೆಲಸವನ್ನ ಮಾಡಿರುತ್ತಾರೆ. ನುಂಕೇಶ್ LPC ಕಳುವಾಗಿರುವ ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಉತ್ತಮ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಪುಷ್ಪಾ GC ಮಹಿಳಾ HC ಕಮಾಂಡ್ ಸೆಂಟರ್ 112 ವಿಭಾಗದ ನವೆಂಬರ್ ಮಾಹೆಯಲ್ಲಿ ಉತ್ತಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಸಲೀಂ ರಜಾ ASI JB ನಗರ ಪೊಲೀಸ್ ಠಾಣೆ ಹೊಯ್ಸಳ 35ರವರು ತಪ್ಪಿಸಿಕೊಂಡಿದ್ದ ಹಿರಿಯ ನಾಗರಿಕರನ್ನ ಅವರ ಮನೆಗೆ ತಲುಪಿಸುವಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ್ದಾರೆ. ನಂಜೇಗೌಡ VK HC JB ನಗರ ಪೊಲೀಸ್ ಠಾಣೆ ಹಿರಿಯ ನಾಗರಿಕರನ್ನ ತಮ್ಮ ಮನೆಗೆ ತಲುಪಿಸುವಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಗಂಗನಗೌಡ S ASI KR ಪುರಂ ಪೊಲೀಸ್ ಠಾಣೆ ಹೊಯ್ಸಳ 218 ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದ ವ್ಯಕ್ತಿಯನ್ನ ಸಮಾಧಾನ ಪಡಿಸಿ ಮನವೊಲಿಸುವಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ್ದಾರೆ. ರವಿಕುಮಾರ್ K PC KR ಪುರಂ ಪೊಲೀಸ್ ಠಾಣೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ವ್ಯಕ್ತಿಯನ್ನ ಮನವೊಲಿಸಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. P ಶಿವರಾಜ್ ASI ಕಾಡುಗೋಡಿ ಪೊಲೀಸ್ ಠಾಣೆ ಹೊಯ್ಸಳ 232ರವರು ಹಿರಿಯ ನಾಗರಿಕರನ್ನ ಸುರಕ್ಷಿತವಾಗಿ ಶಬರಿ ಅನಾಥ ಆಶ್ರಮಕ್ಕೆ ಸೇರಿಸಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಕಾಶ್ ASI ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಹೊಯ್ಸಳ 85ರವರು ಭಿಕ್ಷೆ ಬೇಡುತ್ತಿದ್ದ ವೃದ್ಧೆಯನ್ನ ರಕ್ಷಿಸಿ ನಿರಾಶ್ರಿತ ಕೇಂದ್ರಕ್ಕೆ ದಾಖಲಿಸಿದ್ದಾರೆ. ಹಸನ್ ಬಾಷಾ ವಾಲಿಕಾರ್ ಕಾಮಾಕ್ಷಿ ಪೊಲೀಸ್ ಠಾಣೆ ಹೊಯ್ಸಳ 85ರವರು ನಿರಾಶ್ರಿತ ಕೇಂದ್ರಕ್ಕೆ ವೃದ್ಧೆಯನ್ನ ದಾಖಲಿಸುವಲ್ಲಿ ಉತ್ತಮ ಕಾರ್ಯ ನಿರ್ವಹಿಸಿದ್ದಾರೆ. ಶಿವಕುಮಾರ್ N ASI ತಲಗಟ್ಟಪುರ ಪೊಲೀಸ್ ಠಾಣೆ ಹೊಯ್ಸಳ 158ರವರು PNB ಲೇಔಟ್ನಲ್ಲಿ ಬೆಂಕಿಯನ್ನು ನಂದಿಸಿ ಉತ್ತಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಶಶಿಕುಮಾರ್ AHC ತಲಗಟ್ಟಪುರ ಪೊಲೀಸ್ ಠಾಣೆ ಹೊಯ್ಸಳ 158ರವರು ಉತ್ತಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. KH ಗೌಡ ASI ಬನಶಂಕರಿ ಪೊಲೀಸ್ ಠಾಣೆ ಹೊಯ್ಸಳ 148ರವರು ಗಾಯಗೊಂಡ ವ್ಯಕ್ತಿಯನ್ನು ಆಂಬ್ಯುಲೆನ್ಸ್ ಮೂಲಕ ಸರಿಯಾದ ಸಮಯಕ್ಕೆ ಸೇರಿಸಿ ಉತ್ತಮ ಕರ್ತವ್ಯ ನಿರ್ವಹಿಸಿದ್ದಾರೆ. ಉಮೇಶ್ PC ಬನಶಂಕರಿ ಪೊಲೀಸ್ ಠಾಣೆ ಮಂಜುನಾಥ್ AHC CR ದಕ್ಷಿಣ ವಿಭಾಗ ಕೋಣನಕುಂಟೆ PS ಕುಂಟೆ ಪ್ರಕರಣದಲ್ಲಿ ಆರೋಪಿಯನ್ನ ಶ್ವಾನ ದಳದವರಿಗೆ ಸೇರಿಸಿ ಪತ್ತೆ ಹಚ್ಚಿದ ಶ್ವಾನ ದಳದಲ್ಲಿ ಮಾದಕ ದ್ರವ್ಯ
ಸ್ಥಳದಲ್ಲಿ ಮಾದಕ ದ್ರವ್ಯ ವಸ್ತುಗಳನ್ನು ಪತ್ತೆ ಮಾಡುವ ಶ್ವಾನದ ಹ್ಯಾಂಡ್ಲರ್ ಆಗಿ ಉತ್ತಮ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಮಂಜುಳಾ ಮಹಿಳಾ ಎಸ್ಸಿ ಮೈಕೋಲೇಔಟ್ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ. ಜಿತೇಂದರ್ ಸಿಂಗ್ ವಿ ಡಿಸಿಪಿ ಸಿಆರ್ ಕೇಂದ್ರ ವಿಭಾಗ ನವೆಂಬರ್ ಮಾಹೆಯಲ್ಲಿ HRMS 2ರಲ್ಲಿ ಅಧಿಕಾರಿ ಸಿಬ್ಬಂದಿಯವರುಗಳ ವೇತನ ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಅಡಿಷನಲ್ ಎಸ್ ಪಿ ಕ್ರೈಮ್ ಶ್ರೀ ಅಜಯ್ ಹಲೋರವರೇ, ಜಾಯಿಂಟ್ ಕಮಿಷನರ್ ಅಡ್ಮಿನ್ ಶ್ರೀ ಕುಲ್ದೀಪ್ ಜೈನ್ ಅವರೇ, ಇಲ್ಲಿ ಉಪಸ್ಥಿತ ಎಲ್ಲ ನಮ್ಮ ಜಾಯಿಂಟ್ ಕಮಿಷನರ್ಸ್, ಡೆಪ್ಟಿ ಕಮಿಷನರ್ಸ್, ACPs, ಇನ್ಸ್ಪೆಕ್ಟರ್ಸ್ ಮತ್ತು ಇನ್ನಿತರ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗರು ಮತ್ತು ನಮ್ಮ ಸೋಕೋ ಟೀಮ್ದು ಸಿಬ್ಬಂದಿಯವರು, ಬೇರೆ ಆಹ್ವಾನಿತರು ಮತ್ತು ಪತ್ರಕರ್ತ ಮಿತ್ರರು, ಮೊದಲಾಗಿ ಎಲ್ಲರಿಗೆ ನಾನು ನಮ್ಮ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಸಿಟಿ ಪೊಲೀಸ್ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ವರ್ಷದ ಹಾರ್ದಿಕ್ ಹೊಸ ವರ್ಷದ ಶುಭಾಶಯ ಹೇಳ್ತಾ ಇದ್ದೀನಿ. ನಮ್ಮ ದಿನನಿತ್ಯ ಕಾರ್ಯದಲ್ಲಿ ಕಳೆದ 2025 ಕಳೆದ ವರ್ಷ ತುಂಬ ಚೆನ್ನಾಗಿ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಕೊನೆ ಹಂತದಲ್ಲಿ ಕೂಡ 31 ಡಿಸೆಂಬರ್ದು ಬಂದೋಬಸ್ತ್ ಕೂಡ ತುಂಬ ಚೆನ್ನಾಗಾಯಿತು. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೆ ಸಮಸ್ತ ನಮ್ಮ ಸಿಟಿ ಪೊಲೀಸ್ದು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಇನ್ನೊಮ್ಮೆ ಸರಿ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ವರ್ಷ ಕೂಡ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ತಗೊಂಡು ಜನಸೇವೆ ಮಾಡಬೇಕು, ಜನಸ್ನೇಹಿ ಪೊಲೀಸಿಂಗ್ ಕೊಡಬೇಕು ಮತ್ತು ಒಳ್ಳೆಯ ರೀತಿಯಿಂದ ನಾವು ನಮ್ಮ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಎಲ್ಲಿ ನಮಗೆ ಏನು ಕೆಲಸ ಕೊಟ್ಟಿದ್ದಾರೆ ನಾವು ಮಾಡಬೇಕು ಅಂತ ನಾವೆಲ್ಲ ಒಂದು ದೃಢ ನಿಶ್ಚಯದಿಂದ ಕೆಲಸ ಮಾಡಬೇಕು. ಯಾಕೆಂದರೆ ಯಾವುದು ಸಮಸ್ಯೆ ಇದ್ದರೆ ಸಿಟಿ ಪೊಲೀಸ್ ಅವರು ಕ್ಷಣದಲ್ಲಿ ಯಾವುದು ಬಂದೋಬಸ್ತಲ್ಲಿ ಇರಲಿ, ಕ್ರೈಮಲ್ಲಿ ಇರಲಿ ಅಥವಾ ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್ ಯಾವ ವಿಷಯದಲ್ಲಿ ಇರಲಿ, ಪ್ರತಿಯೊಂದು ವಿಷಯದಲ್ಲಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾವೆಲ್ಲರೂ ಈ ವರ್ಷ ಕೂಡ ನಾವು ಒಂದು ಮಾದರಿಯಾಗಿ ತೋರಿಸ್ಬೇಕು. ನಾವು 3 ಪಾಯಿಂಟ್ ಈ ವರ್ಷದಲ್ಲಿ ನಾವು ಒಂದು ಗುರಿ ಇಟ್ಟರೆ, ಒಂದು ಕ್ರೈಮ್ ಏನು ಆಗ್ತಾಯಿದೆ, ಕ್ರೈಮ್ ಡಿಟೆಕ್ಷನ್ ತುಂಬ ಚೆನ್ನಾಗಿದೆ ನಮ್ಮಲ್ಲಿ. ಆದರೆ ಕನ್ವಿಕ್ಷನ್ಗೋಸ್ಕರ ನಾವು ಒಂದು ಸೀರಿಯಸ್ ಅಟೆಂಪ್ಟ್ ಮಾಡಿದರೆ ಖಂಡಿತ ನಮಗೆ ಸಕ್ಸಸ್ ಸಿಗ್ತದೆ. ದಯವಿಟ್ಟು ನಮ್ಮ ಅಧಿಕಾರಿ ಮಿತ್ರರು, ನಮ್ಮ ಸಿಬ್ಬಂದಿಯವರು ಎಲ್ಲ ಸೇರಿ ಕನ್ವಿಕ್ಷನ್ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಒಂದು ಗುರಿ ಇಟ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನಾನು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ನಮ್ಮ ಅಧಿಕಾರಿಯವರು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಕೆಲಸ ಆಗಲೇಬೇಕು. ಯಾರು ಅದರಲ್ಲಿ ಲೋಪದೋಷ ಮಾಡ್ತಾರೋ ಖಂಡಿತ ಅವ್ರ ಮೇಲೆ ಕ್ರಮ ಆಗುತ್ತೆ. ಸೊ ದಯವಿಟ್ಟು ಇದು ಗಮನಕ್ಕೆ ಇಟ್ಕೊಳ್ಳಿ. ಡಿಟೆಕ್ಷನ್ ಮಾತ್ರ ಅಲ್ಲ, ಕನ್ವಿಕ್ಷನ್ ಸಿಗಲಿಕ್ಕೆ ಇನ್ವೆಸ್ಟಿಗೇಷನ್ ಕರೆಕ್ಟ್ ದಾರಿಯಲ್ಲಿ ಹೋಗಬೇಕು. ಎರಡನೇದು, ಜನಸ್ನೇಹಿ ಪೊಲೀಸ್ದು ನಮ್ಮದು ಏನೋ ಗುರಿ ಇದೆ, ಆ ನಿಟ್ಟಿನಲ್ಲಿ ನೀವು ಸದಾ ಕೆಲಸ ಮಾಡ್ತಾ ಇರಬೇಕು. ಮಾಡ್ತಾ ಇದ್ದೀರಾ ಖಂಡಿತ. ಕೆಲವು ಕಡೆ ಲೋಪದೋಷ ಇದೆ, ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಯಾವುದೂ ಆಸ್ಪದ ಕೊಡಬಾರ್ದು. ನಾವು ಸಮಾಜಕ್ಕೋಸ್ಕರ, ಪಬ್ಲಿಕ್ಕೋಸ್ಕರ ಸೇವೆ ಮಾಡ್ತಾ ಇದ್ದೀವಿ. ಸೊ ನಮ್ಮಿಂದ ಏನೋ ತಪ್ಪಾದರೆ ಅದು ಖಂಡಿತ ಅದು ಯಾರು ಸಹಿಸೋದಿಲ್ಲ. ದಯವಿಟ್ಟು ಅದು ಗಮನಕ್ಕೆ ಇಟ್ಕೊಂಡು ಜನಕ್ಕೋಸ್ಕರ ನಾವು ಇದ್ದೀವಿ, ಜನಸ್ನೇಹಿ ಪೊಲೀಸಿಂಗ್ ತೋರಿಸ್ಬೇಕು. ಮೂರನೇದು, ನಮ್ಮದು ಈ ಬ್ಯಾಂಗ್ಳೂರು ಸಿಟಿ ಪೊಲೀಸ್ದು ಏನೋ ಒಂದು ಪ್ರತಿಯೊಂದು ವಿಷಯದಲ್ಲಿ ನಾವು ಮುಂಚೂರಿ ಇದ್ದೀವಿ. ಲಾ ಆ್ಯಂಡ್ ಆರ್ಡರ್ಲಿ ಕೂಡ ನಾವು ಯಾವುದು ಅಹಿತಕರ ಘಟನೆದು ಆಸ್ಪತ್ರೆ ಕೊಡಬಾರ್ದು. ಆ ನಿಟ್ಟಿನಲ್ಲಿ ಇಂಟೆಲಿಜೆನ್ಸ್ ಕಲೆಕ್ಷನ್ ಮತ್ತು ಲಾ ಆ್ಯಂಡ್ ಆರ್ಡರ್ ತಕ್ಷಣ ಸ್ಪಂದಿಸಲಿಕ್ಕೆ ನೀವು ಎಲ್ಲರೂ ರೆಡಿ ಇರಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆಲ್ರೆಡಿ ಕೆಲಸ ಆಗ್ತಾಯಿದೆ, ಇನ್ನು ಮುಂದೆ ಕೂಡ ಅದೇ ರೀತಿ ಕೆಲಸ ಮಾಡ್ತಾ ಇರಬೇಕು. ಇವತ್ತು ಸಾಕಷ್ಟು ಜನ ಕಮಾಂಡ್ ಕಂಟ್ರೋಲ್ ಅವ್ರ ಸಿಬ್ಬಂದಿ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದೆ, ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಸಿಕ್ಕಿದೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕಮಾಂಡ್ ರೂಮ್ದು ಎಲ್ಲ ಹೊಯ್ಸಾಲ ಟೀಮ್ ಅವರು. ಯಾಕೆಂದರೆ ಹೊಯ್ಸಾಲ ಟೀಮ್ದು ರೆಸ್ಪಾನ್ಸ್ ಟೈಮ್ ಪದೇ ನಮ್ಮ ಟೀಮ್, ಟೆಕ್ನಿಕಲ್ ಟೀಮ್, ನಮ್ಮ ಹೊಯ್ಸಾಲದು ಟೀಮ್ಸ್ ರೆಸ್ಪಾನ್ಸ್ ಟೈಮ್ ಕಡಿಮೆ ಮಾಡಿ ಜನ ಹತ್ರ ಬೇಗ ರೀಚ್ ಆಗ್ತಾಯಿದೆ. ಮತ್ತು ಡೈಲಿ ನಾವು ಪೇಪರಲ್ಲಿ ಆದಷ್ಟು ನಮ್ಮ DCP ಕಮಾಂಡ್ ಸೆಂಟರ್ ಕಡೆಯಿಂದ
ಮತ್ತು ನಮ್ಮ PR ಸೆಕ್ಷನಿಂದ ಏನೇನು ಒಳ್ಳೆ ಕೆಲಸ ಆಗ್ತಾಯಿದೆ ನಾವು ದಿನನಿತ್ಯ ಮಾಧ್ಯಮವ್ರಿಗೆ ಕೊಡ್ತಾ ಇದ್ದೀವಿ, ಮತ್ತು ಒಳ್ಳೆ ರೀತಿಯಿಂದ ಕೂಡ ಜನ ಕೂಡ ಸ್ಪಂದಿಸ್ತಾ ಇದ್ದಾರೆ. ಇದು ಭಾಳ ಒಂದು ಒಳ್ಳೆಯದ ಸಂಗತಿ. ಇದೇ ರೀತಿ ಇನ್ನು ಮುಂದಕ್ಕೆ ನಮ್ಮ ಹೊಯ್ಸಳ ಟೀಮ್ ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು. ಒಟ್ಟಾಗಿ ನಾವೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡಿದರೆ ಸಿಟಿ ಪೊಲೀಸ್ಗೆ ಒಳ್ಳೆ ಹೆಸರು ಸಿಗಲಿಕ್ಕೆ ಕಾರಣ ಆಗ್ತದೆ. ಮತ್ತು ಇನ್ನೊಂದು ಒಳ್ಳೆಯ ಸಂಗತಿ ಇದೆ. ಇವತ್ತಿಂದ 2 ಹೊಸ ಪೊಲೀಸ್ ಸ್ಟೇಷನ್ ಗ್ರಾಮಾಂತರ ಕ್ಷೇತ್ರದಲ್ಲಿ ಏನು ಹೊಸ ಎರಡು ಪೊಲೀಸ್ ಸ್ಟೇಷನ್ ಇತ್ತು, ಮಾದನಾಯಕಹಳ್ಳಿ ಮತ್ತು ರಾಜನಕುಂಟೆ, ಅದನ್ನು ನಾರ್ತ್ ವೆಸ್ಟ್ ಡಿವಿಷನಲ್ಲಿ ಇವತ್ತಿಂದ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ಗೆ ಇಂಟೇಕ್ ಆಗ್ತಾಯಿದೆ. ಸೊ ಆ 2 ಸ್ಟೇಷನ್ದು ಕೂಡ ಜವಾಬ್ದಾರಿ ನಮ್ಮ ಆಫೀಸರ್ಸ್ ಮತ್ತು ಮೆನ್ ಅವರು ಕರೆಕ್ಟಾಗಿ ನಿಭಾಯಿಸಬೇಕು. ಮತ್ತು ಸಿಟಿ ಪೊಲೀಸ್ದು ಇಷ್ಟು ದೊಡ್ಡ ಈ 2 ಹೊಸ ಸ್ಟೇಷನ್ ಬಂದ ಮೇಲೆ ನಮ್ಮದು ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲರೂ ಕೆಲಸ ಮಾಡಿ ಸಿಟಿ ಪೊಲೀಸ್ಗೆ ಒಳ್ಳೆ ಹೆಸರು ತರಲಿಕ್ಕೆ ಒಂದು ಕಾರಣ ಆಗಬೇಕು. ಇನ್ನೊಂದು ಸರಿ ಇವತ್ತು ತುಂಬ ಚೆನ್ನಾಗಿ ಪರೇಡ್ ಆಯಿತು. ಪರೇಡ್ ಕಮಾಂಡರ್ ಶ್ರೀ ನೇಮಗೌಡ ಮತ್ತು ಸೆಕೆಂಡ್ ಕಮಾಂಡ್ ಶ್ರೀ ಜಯರಾಮ್ ಮತ್ತು ಇನ್ನಿತರ ಎಲ್ಲ ಸಿಬ್ಬಂದಿಯವರು ನಿಮ್ಮೆಲ್ಲರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಪರೇಡ್ ಇತ್ತು. ಇದೇ ರೀತಿ ಮುಂದಿನ ಎಲ್ಲರೂ ಒಂದು ಡಿಸಿಪ್ಲಿನ್ ಫೋರ್ಸ್ ಆಗಿ ನಾವು ಇದ್ದರೆ ಖಂಡಿತ ನಮಗೆ ಇನ್ನೂ ಒಳ್ಳೆಯ ಹೆಸರು ಪಡಲಿಕ್ಕೆ ನಾವು ಕಾರಣ ಆಗಬೇಕು. ಇಷ್ಟು ಹೇಳಿ ನಾನು ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ಇನ್ನೊಮ್ಮೆ ಸರಿ ಈ ಹೊಸ ವರ್ಷದಲ್ಲಿ ಶುಭಾಶಯ ಹೇಳಿ ಈ ವರ್ಷದಲ್ಲಿ ಯಾರ್ಯಾರಿಗೆ ಪದೋನ್ನತಿ ಸಿಕ್ಕಿದೆ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಎಲ್ಲರಿಗೆ ಶುಭಾಶಯ ಮತ್ತು ಗುಡ್ ವಿಶಸ್ ಆ್ಯಂಡ್ ಆಲ್ ದ ಬೆಸ್ಟ್ ಇನ್ ದರ್ ಕರಿಯರ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯರೇ, ಕವಾಯತು ಮುಕ್ತಾಯಗೊಂಡಿದ್ದು. ಕವಾಯತನ್ನು ಹೊರ ನಡೆಸಲು ತಮ್ಮ ಅನುಮತಿ ಕೋರುತ್ತೇನೆ. ಇವರನ್ನು ಅನುಸರಿಸುತ್ತಾ ದ್ವಿತೀಯ ದಂಡನಾಯಕರು ಡಾಕ್ಟರ್ ಶ್ರೀ ಜಯರಾಮ್ ACP CR ಕೇಂದ್ರ ಮತ್ತು 1ನೇ ತುಕಡಿಯ ನಾಯಕರು ಶ್ರೀ ಬಸವರಾಜ್ ಗೋಖಲೆ RSI CR ಕೇಂದ್ರದವರು ಮತ್ತೊಮ್ಮೆ ವೇದಿಕೆಯ ಮೇಲಿರುವಂತಹ ಮಹನೀಯರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. 2ನೇ ತುಕಡಿಯ ನಾಯಕತ್ವವನ್ನು ಶ್ರೀ ಮೊಹಮ್ಮದ್ ವಹೀದ್ RSI ರವರು ವಹಿಸಿದ್ದು, ಇವರು ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 3ನೇ ತುಕಡಿಯ ನಾಯಕತ್ವವನ್ನು ಶ್ರೀ ಈಶ್ವರ್ VPSI ವೆಸ್ಟರ್ನ್ ಕೆಂಗೇರಿ PS ರವರು ವಹಿಸಿದ್ದು, ಇವರು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ವಂದಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 4ನೇ ತುಕಡಿಯ ನಾಯಕತ್ವವನ್ನು ಶ್ರೀ ಶಿಲ್ಪಾ ಕಾಂಬ್ಳೆ WPS ರವರು ವಹಿಸಿದ್ದು, ಇವರು ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 5ನೇ ತುಕಡಿಯ ನಾಯಕತ್ವವನ್ನು ಶ್ರೀ ಬಸವರಾಜ್ ಜಂದೆ PSI ಶೇಷಾದ್ರಿಪುರಂ PS ರವರು ವಹಿಸಿದ್ದು, ಇವರು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ವಂದಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಸಂಚಾರ ಪೂರ್ವದ 6ನೇ ತುಕಡಿ ಶ್ರೀರಾಮಕೃಷ್ಣ CPSI ಮೈಕಲ್ ಏವರ್ಡ್ PS ಇವರ ಮುಂದಾಳತ್ವದಲ್ಲಿ ವೇದಿಕೆ ಮೇಲಿರುವ ಮಹನೀಯರಿಗೆ ತಮ್ಮ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಶ್ರೀ ಅಜಿತ್ K PSI ಇವರ ನಾಯಕತ್ವದಲ್ಲಿ 7ನೇ ತುಕಡಿಯಾಗಿ ಪೂರ್ವವಲಯ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ಮುಂದಾಳತ್ವದಲ್ಲಿ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಲಾಗುತ್ತಿದೆ. CR ದಕ್ಷಿಣದ 8ನೇ ತುಕಡಿ ಶ್ರೀ ರಾಜು ವಡ್ಡಾರಟ್ಟಿ RSI ಇವರ ಮುಂದಾಳತ್ವದಲ್ಲಿ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ತಮ್ಮ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. CR ಪಶ್ಚಿಮದ ಶ್ರೀ ಸುರೇಶ್ RSI ಇವರ ನಾಯಕತ್ವದ 9ನೇ ತಂಡವು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಕವಾಯತು ಮೈದಾನದಿಂದ ಹೊರ ನಡೆಯಲಿದ್ದಾರೆ. ಕವಾಯತಿನ ಕೊನೆಯ ತುಕಡಿ 10ನೇ ತುಕಡಿ ಶ್ವಾನದಳ ಶ್ರೀ ಶಿವರಾಜ್ DA RSI ಇವರ ಮುಂದಾಳತ್ವದಲ್ಲಿ ಮಹನೀಯರಿಗೆ ತಮ್ಮ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಹಾಗೂ ಈ ಮಾಸಿಕ ಕವಾಯತಿಗೆ ಸುಶ್ರಾವ್ಯವಾದ ವಾದ್ಯ ಸಂಗೀತ CR ಸೌತ್, CR ಕೇಂದ್ರ ಹಾಗೂ CR ಉತ್ತರ